ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಶಾಖೆಯ ವಾರ್ಷಿಕ ಕ್ರೀಡಾಕೂಟ, ಪ್ರತಿಭಾ ಪುರಸ್ಕಾರ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ಉಪನಿರೀಕ್ಷಕರಾದ ಕಾರ್ಯಪ್ಪನವರು ಶಾಟ್ಪುಟ್ ಎಸೆಯುವ ಮೂಲಕ ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇವರೊಂದಿಗೆ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪತ್ರಕರ್ತರಿಗೆ ಉತ್ಸಾಹ ತುಂಬುವ ಕೆಲಸ ಮಾಡಿದರು. ಪ್ರತಿದಿನ ಸುದ್ದಿಗಳ ಗೋಜಿನಲ್ಲಿರುತ್ತಿದ್ದ ಪತ್ರಕರ್ತರು ಹಾಗೂ ಅವರ ಕುಟುಂಬದವರು ಭಾನುವಾರದ ರಜಾ ದಿನವನ್ನು ಸಂತಸದಿಂದ ಸವಿದರು. ಚಾಕಚಕ್ಯತೆ ಕೌಶಲ್ಯ ತೋರಿಸ್ತಾ ಇದ್ರೆ ಈಗ ಬ್ಯಾಟಿಂಗ್ ನಲ್ಲಿ ಕೌಶಲ್ಯನ ತೋರಿಸ್ತಾ ಇದ್ದಾರೆ ನವೀನ್ ಬಿಲ್ಗುಡೆ. ಇನ್ನೊಂದು ಟೀಮ್ ಮಾಡೋಣ, ಇನ್ನೊಂದು ಟೀಮ್ ಮಾಡೋಣ. ಫೀಲ್ಡಿಂಗ್ ನಲ್ಲಿ ಮೂರನೇ ಶತಕ್ಕೆ ಸಿದ್ಧ. ಉತ್ತಮವಾದ ಹೊಡೆತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಜಿಲ್ಲೆಯಾದ್ಯಂತದಿಂದ ಹೆಚ್ಚು ಕಡಿಮೆ ಒಂದು 300 ಪತ್ರಕರ್ತರು ಮತ್ತು ಅವರ ಕುಟುಂಬ ವರ್ಗದವರು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗ ಬಾಕ್ಸ್ ಕ್ರಿಕೆಟ್ ನಡೀತಾ ಇದೆ. ಮಹಿಳೆಯರು ಮಕ್ಕಳಿಗೆ ಅಲ್ಲಿ ಬೇರೆ ಬೇರೆ ಕ್ರೀಡೆಗಳು ನಡೀತಾ ಇದೆ. ಇದು ಹೆಚ್ಚು ಕಡಿಮೆ ಮಧ್ಯಾಹ್ನದವರೆಗೂ ಈ ಕ್ರೀಡಾ ಸ್ಪರ್ಧೆಗಳು ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯುತ್ತೆ. ಹಾಗೆಯೇ ಮಧ್ಯಾಹ್ನದ ನಂತರ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕ ಪತ್ರಕರ್ತರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ಇದು ಪತ್ರಕರ್ತರಲ್ಲಿ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸಬೇಕು, ಉಳಿಸಬೇಕು. ಜೊತೆಗೆ ಒತ್ತಡದ ಬದುಕಿನಲ್ಲಿ ಅವರು ಇರೋದ್ರಿಂದ ಸದಾ ಒಂದು ಕ್ರೀಡಾಕೂಟ ಆಯೋಜನೆ ಮಾಡೋದ್ರ ಮೂಲಕ ಅವರ ದೇಹಕ್ಕೆ ಮನಸ್ಸಿಗೆ ಚೈತನ್ಯವನ್ನು ನೀಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ನಮ್ಮ ಎಲ್ಲ ಪತ್ರಕರ್ತರು ಕೂಡ ಇದರಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಅತ್ಯುತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗುತ್ತೆ.